ಸ್ನೇಹಿತರೆ ನಮಸ್ತೆ. ಈ ದಿನದ ಇಂಗ್ಲಿಷ್ ದಿನಪತ್ರಿಕೆಗಳಿಂದ ಆಯ್ದುಕೊಂಡಂತ ಒಂದಷ್ಟು ಹೊಸ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ನಿನ್ನೆ ಸ್ನೇಹಿತರೊಬ್ಬರು ಸರ್ ಪ್ರತಿ ಪದಕ್ಕೆ ಒಂದು ಉದಾಹರಣೆಯನ್ನ ಕೊಡಿ, ಇದರಿಂದ ನಮ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಕೇಳಿದ್ರು. ಖಂಡಿತ ಇವತ್ತಿಂದ ಪ್ರತಿ ಪದಕ್ಕೆ ಒಂದು ಉದಾಹರಣೆಯನ್ನ ನೀಡಲಾಗುತ್ತೆ. ಈ ಮೂಲಕ ನೀವು ಇನ್ನು ಮೀನಿಂಗ್ಫುಲ್ ಆಗಿ ಆ ಪದವನ್ನ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಓಕೆ ಸ್ನೇಹಿತರೆ, ನಿನ್ನೆ ನಾನು ಒಂದು ಪ್ರಶ್ನೆಯನ್ನ ಕೇಳಿದೆ. ಸರ್ಕಾರ ರಸ್ತೆ ನಿರ್ಮಾಣಕ್ಕಾಗಿ ಅನೇಕ ಮರಗಳನ್ನ ಕತ್ತರಿಸ್ತು ಅಂತ. ಕತ್ತರಿಸೋದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ಅಂತ ಕೇಳಿದ್ದೆ. 4 ಆಪ್ಷನ್ಸ್ ಕೊಟ್ಟಿದ್ದೆ. ಅದರಲ್ಲಿ ಚಾಪ್ ಅನ್ನೋದು ಸರಿಯಾದ ಉತ್ತರ. ಕೆಲವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ರು. ಕಂಗ್ರಾಚುಲೇಷನ್ಸ್. ಸ್ನೇಹಿತರೆ, ಈ ದಿನದ ಮೊದಲ ಪದ ಡಿದರ್. DITHER. ಡಿದರ್. ಡಿಥರ್ ಅಲ್ಲ, ಡಿದರ್. ಡಿದರ್ ಅಂತಂದ್ರೆ ಕನ್ನಡದಲ್ಲಿ ಗೊಂದಲವಾಗು ಅನ್ನುವಂತ ಅರ್ಥ ಬರುತ್ತೆ. ಅಂದ್ರೆ ಕನ್ಫ್ಯೂಸ್ ಆಗೋದು. ಯಾವ್ದಾದ್ರೂ ವಿಷಯಕ್ಕೆ ಒಂದು ನಿರ್ಧಾರವನ್ನ ಅಥವಾ ಒಂದು ಕ್ರಿಯೆಯನ್ನ ತೆಗೆದುಕೊಳ್ಳದೆ ಸ್ಟ್ಯಾಚ್ಯೂ ತರ ನಿಂತ್ಕೊಳ್ಳೋದೇನಿದೆ, ಒಂದು ರೀತಿ ಕನ್ಫ್ಯೂಸ್ಡ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ನಿಂತ್ಕೊಳ್ಳೋದೇನಿದೆ ಸ್ನೇಹಿತರೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಡಿದರ್ ಅಂತ ಕರೆಯಲಾಗುತ್ತೆ. ಉದಾಹರಣೆ, ರವಿ ಅನ್ನೋ ಹುಡುಗ ಡಿದರ್ಡ್ ವೆನ್ ಈ ವಾಂಟೆಡ್ ಟು ಪ್ರಪೋಸ್ ಅ ಗರ್ಲ್. ರವಿ ಒಂದು ಹುಡುಗಿಯನ್ನ ಪ್ರೀತಿಸಿರ್ತಾನೆ. ನಾಳೆ ಆ ಹುಡುಗಿಗೆ ತನ್ನ ಪ್ರೀತಿಯನ್ನ ಹೇಳ್ಕೊಳ್ಳೋದಕ್ಕೆ ಅಂತ ಹೋದಾಗ ಆ ಹುಡುಗಿ ಹತ್ರ ಬಂದು ಕೂಡಲೇ ಆತ ಸ್ಟ್ಯಾಚ್ಯೂ ತರ ನಿಂತ್ಕೊಬಿಡ್ತಾನೆ. ಕನ್ಫ್ಯೂಸ್ ಆಗ್ಬಿಡ್ತಾನೆ, ಏನು ಹೇಳೋದಿಲ್ಲ. ಸ್ನೇಹಿತರೆ, ಈ ರೀತಿ ಕನ್ಫ್ಯೂಸ್ ಆಗೋದಕ್ಕೆ ಇಂಗ್ಲಿಷ್ ನಲ್ಲಿ ಡಿದರ್ ಅಂತ ಕರಿತೀವಿ. ಹೆಡ್ಲೈನ್ ನ ಗಮನಿಸಿ. ಇದನ್ನ ಕರ್ನಾಟಕ ಸರ್ಕಾರದ ವಿಷಯವೂ ಹೀಗೆ ಆಗಿದೆ, ಕನ್ಫ್ಯೂಸ್ಡ್. ಮೊನ್ನೆ ಈ ಫಕೀರ್ ಕಾಲೋನಿ ಮತ್ತೆ ವಾಸಿಂ ಲೇಔಟ್ ಈ ಪ್ರದೇಶಗಳಲ್ಲಿ ಬಾಂಗ್ಲಾದೇಶದಿಂದ ವಲಸೆ ಬಂದವರು ಅಂತ ಹೇಳಲಾಗಿರ್ತಕ್ಕಂತಹ ಜನಗಳ ಮನೆಗಳನ್ನ ಸರ್ಕಾರ ಏನ್ ಮಾಡಿದೆ, ಡೆಮಾಲಿಷ್ ಮಾಡಿದೆ. ಇವರು ಅಕ್ರಮವಾಗಿ ಮನೆಗಳನ್ನ ಸರ್ಕಾರದ ಭೂಮಿಯಲ್ಲಿ ಕಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಬಟ್ ಈ ಜನ ಏನ್ ಮಾಡಿದ್ದಾರೆ, ಅಲ್ಲೇ ಟೆಂಟ್ ಗಳನ್ನ ಹಾಕೊಂಡು ಸ್ಟೇ ಆಗಿದ್ದಾರೆ. ಈಗ ಸರ್ಕಾರ ಏನಾಗ್ಬಿಟ್ಟಿದೆ, ಡಿದರ್ಡ್ ಆಗ್ಬಿಟ್ಟಿದೆ. ಸರ್ಕಾರ ಗೊಂದಲ ಆಗ್ಬಿಟ್ಟಿದೆ. ಅರೆ, ಇವ್ರಿಗೆ ಹೊಸ ಮನೆಗಳನ್ನ ಬೇರೆ ಕಡೆ ಕಟ್ಕೊಡ್ಬೇಕಾ? ಕಟ್ಕೊಟ್ರೆ ಮತ್ತೊಂದು ಗುಂಪು ಆಕ್ರೋಶಗೊಳ್ಳುತ್ತೆ, ಸರ್ಕಾರದ ವಿರುದ್ಧ ಸಿಡಿದೇಳುತ್ತೆ. ಆದ್ದರಿಂದ ಕರ್ನಾಟಕ ಸರ್ಕಾರ ಇವತ್ತು ಏನಾಗಿದೆ, ಡಿದರ್ ಆಗ್ಬಿಟ್ಟಿದೆ. ಅಂದ್ರೆ ಗೊಂದಲ ಆಗ್ಬಿಟ್ಟಿದೆ, ಏನು ಮಾಡಕ್ ಆಗ್ತಾ ಇಲ್ಲ ಅನ್ನುವಂತ ಪರಿಸ್ಥಿತಿ. ಸ್ನೇಹಿತರೆ, ಮುಂದಿನ ಪದ ಡೆಸ್ಟಿಟ್ಯೂಡ್. DESTITUD. ಡೆಸ್ಟಿಟ್ಯೂಡ್ ಅಂತಂದ್ರೆ ಕನ್ನಡದಲ್ಲಿ ಬಡತನ ಅಥವಾ ದಾರಿದ್ರ್ಯ. ಯಾರಾದ್ರೂ ತುಂಬಾ ತೀರಾ ಬಡತನದಲ್ಲಿ ಬದುಕ್ತಾ ಇದ್ರೆ, ತುಂಬಾ ಒಂದು ರೀತಿ ದರಿದ್ರದ ಸ್ಥಿತಿಯಲ್ಲಿ ಬದುಕ್ತಾ ಇದ್ರೆ ಸ್ನೇಹಿತರೆ, ಆ ಸ್ಥಿತಿಯನ್ನ, ಆ ಸ್ಟೇಟಸ್ ಅನ್ನ ಇಂಗ್ಲಿಷ್ ನಲ್ಲಿ ಡೆಸ್ಟಿಟ್ಯೂಡ್ ಅಂತ ಕರೀತಾರೆ. 2019ರಲ್ಲಿ ಈ COVID-19 ಅನ್ನ, ಕೊರೋನಾ ವೈರಸ್ ಅನ್ನ ನೀವು ನೆನಪು ಮಾಡ್ಕೋಬಹುದು. ಈ ವೈರಸ್ ಸ್ನೇಹಿತರೆ ಅನೇಕ ಫ್ಯಾಮಿಲಿಗಳನ್ನ ಡೆಸ್ಟಿಟ್ಯೂಟ್ ಮಾಡಬಹುದು. ಆ ಫ್ಯಾಮಿಲಿಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ತಂದೆಯನ್ನ, ಇಡೀ ಫ್ಯಾಮಿಲಿಗೆ ಫೌಂಡೇಶನ್ ಆಗಿದ್ದಂತಹ ವ್ಯಕ್ತಿಯನ್ನ ಬಲಿ ತೆಗೆದುಕೊಂಡಾಗ ಆ ಎಂಟೈರ್ ಫ್ಯಾಮಿಲಿ ಬೀದಿಗೆ ಬಂದು ಬಿತ್ತು. ಅಂತಹ ಕರುಣಾಜನಕ ಸ್ಥಿತಿಯನ್ನ, ಅಂತಹ ಬಡತನದ ಸ್ಥಿತಿಯನ್ನ ಸ್ನೇಹಿತರೆ ಇಂಗ್ಲಿಷ್ ನಲ್ಲಿ ಡೆಸ್ಟಿಟ್ಯೂಡ್ ಅಂತ ಕರೆಯಲಾಗುತ್ತೆ. ಉದಾಹರಣೆ, ದ ಫ್ಯಾಮಿಲಿ ಬಿಕೇಮ್ ಡೆಸ್ಟಿಟ್ಯೂಡ್ ಆಫ್ಟರ್ COVID-19. ಕೋವಿಡ್ ನಂತರ ಆ ಎಂಟೈರ್ ಕುಟುಂಬ ಬಡತನದ ಬೇಗೆಗೆ ಸ್ಥಿತಿಗೆ ತಲುಪ್ತು. ಸೊ ಸ್ನೇಹಿತರೆ, ಡೆಸ್ಟಿಟ್ಯೂಡ್ ಅಂತಂದ್ರೆ ಬಡತನ ಅಥವಾ ದಾರಿದ್ರ್ಯ. ಹೆಡ್ಲೈನ್ ಅಲ್ಲಿ ಡೆಸ್ಟಿಟ್ಯೂಡ್ ವುಮೆನ್ ಅಂತ ಇದೆ, ಅಂತಂದ್ರೆ ತೀರಾ ಬಡತನದಲ್ಲಿ ಬದುಕ್ತಾ ಇರ್ತಕ್ಕಂತಹ ಮಹಿಳೆಯರು. ಸ್ನೇಹಿತರೆ, ಮುಂದಿನ ಪದ ಹರ್ಡಲ್. HURDLE. ಹರ್ಡಲ್ ಅಂತಂದ್ರೆ ಕನ್ನಡದಲ್ಲಿ ಅಡೆಚಣೆ ಅಥವಾ ಸಮಸ್ಯೆ ಅನ್ನುವಂತ ಅರ್ಥ ಬರುತ್ತೆ. ಸಪೋಸ್ ನಾಳೆ ನಿಮ್ಗೆ ಒಂದೊಳ್ಳೆ ಜಾಬ್ ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ. ಬಟ್ ಇಂಟರ್ವ್ಯೂ ಟೈಮ್ ನಲ್ಲಿ ಬಿಕಾಸ್ ಆಫ್ ಯುವರ್ ಬ್ರೋಕನ್ ಇಂಗ್ಲಿಷ್, ನಿಮ್ಮ ಇಂಗ್ಲಿಷ್ ಸರಿಯಾಗಿ ಇಲ್ಲ, ತುಂಬಾ ತಪ್ಪುಗಳನ್ನ ಮಾಡಿದ್ರೆ ಆನ್ಸರ್ ಕೊಡಬೇಕಾದ್ರೆ, ಇದರಿಂದಾಗಿ ನಿಮ್ಗೆ ಜಾಬ್ ಸಿಗ್ಲಿಲ್ಲ. ಈಗ ಇಂಗ್ಲಿಷ್ ಲ್ಯಾಂಗ್ವೇಜ್ ನಿಮ್ಗೆ ಏನಾಯ್ತು, ಬ್ಯಾರಿಯರ್ ಆಯ್ತು, ಅಡೆಚಣೆ ಆಯ್ತು, ಒಂದು ಸಮಸ್ಯೆಯಾಗಿ ಪರಿಣಮಿಸ್ತು. ಸ್ನೇಹಿತರೆ, ಇದಕ್ಕೆ ಹರ್ಡಲ್ ಅಂತ ಕರೆಯಲಾಗುತ್ತೆ. ಫಾರ್ ಎಕ್ಸಾಂಪಲ್, ಇಂಗ್ಲಿಷ್ ಈಸ್ ಅ ಹರ್ಡಲ್. ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನೋದು ಈಗ ತುಂಬಾ ಜನಕ್ಕೆ ಹರ್ಡಲ್ ಆಗ್ಬಿಟ್ಟಿದೆ ಫಾರ್ ಮೆನಿ ಪೀಪಲ್ ಟು ಗೆಟ್ ಅ ಗುಡ್ ಜಾಬ್. ಒಳ್ಳೆ ಜಾಬ್ ಅನ್ನ ಪಡಿಬೇಕು ಅನ್ನೋ ದಾರಿಯಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನೋದು, ಕಂಪ್ಯೂಟರ್ ಸ್ಕಿಲ್ಸ್ ಅನ್ನೋದು,
ಇದು ನೀವು ಕಲ್ತಿಲ್ಲ ಅಂತಂದ್ರೆ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್, ಇಟ್ ಬಿಕಮ್ಸ್ ಅ ಹರ್ಡಲ್. ಸ್ನೇಹಿತರೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ನೀವು ಕಲ್ತಷ್ಟು ಒಳ್ಳೆ ಜಾಬ್ ತೆಗೆದುಕೊಳ್ಳುವಂತಹ ಅವಕಾಶಗಳು, ಪ್ರೊಬಾಬಿಲಿಟಿ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಮುಂದಿನ ಪದ ಜಾಯಂಟ್, GIANT. ಜಾಯಂಟ್ ಅಂತಂದ್ರೆ ಅತಿ ದೊಡ್ಡ ಅಥವಾ ಅತಿ ಪ್ರಭಾವಶಾಲಿಯಾದ ಅನ್ನುವಂತ ಅರ್ಥ ಬರುತ್ತೆ. ಸ್ನೇಹಿತರೆ, ಈ ಮುಖೇಶ್ ಅಂಬಾನಿ, ಇಲನ್ ಮಾಸ್ಕ್ ಇವರೆಲ್ಲ ಸ್ಥಾಪನೆ ಮಾಡಿರ್ತಕ್ಕಂತಹ ಕಂಪ್ನಿಗಳು ಏನಿದೆ, ಫಾರ್ ಎಕ್ಸಾಂಪಲ್ ರಿಲಯನ್ಸ್, ಇದು ಸಣ್ಣ ಪುಟ್ಟ ಕಂಪನಿಗಳಲ್ಲ, ಬಹಳ ದೊಡ್ಡದಾದಂತಹ ಕಂಪನಿಗಳು, ಬಹಳ ಪ್ರಭಾವವನ್ನು ಹೊಂದಿರತಕ್ಕಂತಹ ಕಂಪನಿಗಳು. ಇಂತಹ ಕಂಪನಿಗಳಿಗೆ ಇಂಗ್ಲಿಷ್ ನಲ್ಲಿ ಜಾಯಿಂಟ್ ಕಂಪನೀಸ್ ಅಂತ ಕರೆಯಲಾಗುತ್ತೆ. ಉದಾಹರಣೆ, ರಿಲಯನ್ಸ್ ಇಸ್ ಎ ಜಾಯಿಂಟ್ ಕಂಪನಿ ಅಂದ್ರೆ ಅತಿ ದೊಡ್ಡ ಕಂಪನಿ. ಶ್ರಾವಣ ಬೆಳಗೊಳದಲ್ಲಿ ಇರ್ತಕ್ಕಂತಹ ಬಾಹುಬಲಿ ಸ್ಟ್ಯಾಚ್ಯೂ ಚಿಕ್ಕದಿದೆಯಾ ಅಥವಾ ದೊಡ್ಡದಾಗಿದೆಯಾ? ಅತಿ ದೊಡ್ಡದಾಗಿದೆ. ಇಟ್ಸ್ ಎ ಜಾಯಿಂಟ್ ಸ್ಟ್ಯಾಚ್ಯೂ. ಸ್ನೇಹಿತರೆ, ಹೆಡ್ಲೈನ್ ನ ಗಮನಿಸಿ, ಜಾಯಿಂಟ್ ಟೆಕ್ ಅಂತ ಬಳಕೆ ಆಗಿದೆ. ಅಂತಂದ್ರೆ ಟೆಕ್ ಅಂತಂದ್ರೆ ಈ ಟೆಕ್ನಾಲಜಿ ಕಂಪನಿಗಳು, AI ಕಂಪನಿಗಳು, ChatGPT, ಜೆಮಿನಿ, ಗೂಗಲ್, ಇಂತಹ ಅತಿ ದೊಡ್ಡ ಅತಿ ಪ್ರಭಾವಶಾಲಿಯಾದಂತಹ ಕಂಪನಿಗಳಿಗೆ ಜಾಯಿಂಟ್ ಟೆಕ್ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಈ ದಿನದ ಕಡೆಯ ಪದ ಎಂಬೆಡ್, EMBED. ಎಂಬೆಡ್ ಅಂತಂದ್ರೆ ನೆಲೆಸು, ಫಿಕ್ಸ್ ಮಾಡೋದು. ಒಂದ್ ಕಡೆ ಡೀಪ್ ಆಗಿ ಬಹಳ ಆಳವಾಗಿ ಫಿಕ್ಸ್ ಮಾಡೋದಕ್ಕೆ ಎಂಬೆಡ್ ಅಂತ ಕರೀತಾರೆ. ಉದಾಹರಣೆ, ಗುಡ್ ವ್ಯಾಲ್ಯೂಸ್, ಉತ್ತಮ ಮೌಲ್ಯಗಳು ಆರ್ ಎಂಬೆಡೆಡ್ ಅಂತಂದ್ರೆ ಬಹಳ ಡೀಪ್ ಆಗಿ ನೆಲೆಸಿವೆ ಇನ್ ಅವರ್ ಕಲ್ಚರ್, ನಮ್ಮ ಸಂಸ್ಕೃತಿಯಲ್ಲಿ ಮೌಲ್ಯಗಳು ನೆಲೆಸಿವೆ ಬಹಳ ಡೀಪ್ ಆಗಿ ಆಳವಾಗಿ. ಸೊ ಈ ಜಾಯಿಂಟ್ ಕಂಪನಿಗಳು, AI ಕಂಪನಿಗಳು ಶಾಲೆಗಳಲ್ಲಿ AI ಟೆಕ್ನಾಲಜಿಯನ್ನ ನೆಲೆಸುವಂತೆ ಮಾಡೋದಿಕ್ಕೆ ದೊಡ್ಡ ಪ್ಲಾನ್ ಅನ್ನ ಹಾಕಿಕೊಂಡಿದ್ದೇವೆ. ಸ್ನೇಹಿತರೆ, ಈ ದಿನದ ಪ್ರಶ್ನೆ, ಶಿಕ್ಷಕರು ರವಿಯನ್ನ ಎಲ್ಲರ ಮುಂದೆ ಭಾಷಣ ಮಾಡಲು ಕೇಳ್ಕೊಂಡಾಗ ಅವನು ಗೊಂದಲಗೊಂಡ. ಸ್ನೇಹಿತರೆ, ಗೊಂದಲಗೊಳ್ಳೋದಕ್ಕೆ, ಕನ್ಫ್ಯೂಸ್ ಆಗೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಆಪ್ಷನ್ ಎ ಡಿದರ್, ಆಪ್ಷನ್ ಬಿ ಜಾಯಂಟ್, ಆಪ್ಷನ್ ಸಿ ಡೆಸ್ಟಿಟ್ಯೂಟ್, ಆಪ್ಷನ್ ಡಿ ಹರ್ಡಲ್. ನಿಮ್ಮ ಉತ್ತರವನ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇಲ್ಲಿಗೆ ಈ ದಿನದ ವಿಡಿಯೋವನ್ನ ಮುಕ್ತಾಯಗೊಳಿಸೋಣ. ತಮ್ಮ ಸಮಯಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಸ್ನೇಹಿತರೆ, ಈ ದಿನದ ಪ್ರಶ್ನೆ, ರಸ್ತೆ ನಿರ್ಮಾಣಕ್ಕಾಗಿ ಸರ್ಕಾರ ಅನೇಕ ಮರಗಳನ್ನ ಕತ್ತರಿಸ್ತು. ಸ್ನೇಹಿತರೆ, ಕತ್ತರಿಸೋದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ವರ್ಡಿಕ್ಟ್, ಇನ್ಸೆಕ್ಟಿಸೈಡ್, ಅಫ್ಲೋಟ್, ಚೋಪ್. ಸರಿಯಾದ ಉತ್ತರವನ್ನ, ನಿಮ್ಮ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇಲ್ಲಿಗೆ ತರಗತಿಯನ್ನ ಮುಕ್ತಾಯಗೊಳಿಸೋಣ. ನಾಳೆ ಮತ್ತಷ್ಟು ಹೊಸ ಹೊಸ ಪದಗಳೊಂದಿಗೆ ಭೇಟಿ ಮಾಡೋಣ ಅಂತ ಹೇಳ್ತಾ, ನಮ್ಮ ಸಮಯಕ್ಕಾಗಿ ಧನ್ಯವಾದಗಳು.